Hello everyone, welcome back to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 23ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳಿ ನೋಡೋಣ. ಸೊ ಮೊದಲಿಗೆ ಯಾವ್ದೆಲ್ಲ ಟಾಪಿಕ್ಸ್ ಇದೆ ಇವತ್ತಿನ ವಿಡಿಯೋದಲ್ಲಿ ಯಾವ್ದೆಲ್ಲ ಟಾಪಿಕ್ಸ್ ನ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಕ್ರೋಮಿಯಂ ನ್ಯೂಸ್ ಅಲ್ಲದೆ. ಸೊ ಕ್ರೋಮಿಯಂ ಇಂದ ಒಂದು ಕಂಟಾಮಿನೇಷನ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಇದರ ಬಗ್ಗೆ ನೋಡ್ಕೊಳ್ಳೋಣ. ನಂತರ ಟೆರಿಯರ್ ಸೈಬರ್ ಕ್ವೆಸ್ಟ್ ನ್ಯೂಸ್ ಅಲ್ಲಿ ಇದೆ, ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಸ್ಕ್ವಿಂಟ್ ಐಸ್ ಬರುತ್ತಲ್ಲ, ಅದನ್ನ ಸ್ಟಾರ್ಬಿಸ್ ಮಸ್ ಅಂತ ಹೇಳಿ ಕರೀತಾರೆ, ಅದು ಕೂಡ ನ್ಯೂಸ್ ಅಲ್ಲಿ ಇದೆ. ನೆಕ್ಸ್ಟ್ ಲಾಂಗ್ ಟೈಲ್ಡ್ ಮಾರ್ಮೋತ್, ಲಾಂಗ್ ಟೈಲ್ಡ್ ಮ್ಯಾಕ್ಯಾಕೋ ಅಲ್ಲ, ಲಾಂಗ್ ಟೈಲ್ಡ್ ಮಾರ್ಮೋತ್, ಇದು ನ್ಯೂಸ್ ಅಲ್ಲಿದೆ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಟಿಕ್ಸಿ ಮೊನಸ್ಟ್ರಿ ನ್ಯೂಸ್ ಅಲ್ಲಿದೆ. ಸೊ ಇದಿಷ್ಟು ಟಾಪಿಕ್ಸ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳೋಣ. ಸೊ ಮೊದಲನೇ ಟಾಪಿಕ್ ಆಗಿ ಕ್ರೋಮಿಯಂ ಬಗ್ಗೆ ನೋಡೋಣ. ಸೊ ಕ್ರೋಮಿಯಂ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಕ್ರೋಮಿಯಂ ಕಂಟೆಂಟ್ ಇದ್ದ ಗ್ರೌಂಡ್ ವಾಟರ್ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ಕ್ರೋಮಿಯಂ ಟಾಕ್ಸಿಕ್ ಜಾಸ್ತಿ ಆಗ್ತಾ ಇದೆ. ಹೆಕ್ಸಾವಲೆಂಟ್ ಕ್ರೋಮಿಯಂ ಅಕ್ರಾಸ್ ದ ಯುಪಿ ರೀಜನ್ ಅಲ್ಲಿ ಹೆಚ್ಚಾಗಿರೋದ್ರಿಂದ ಕ್ರೋಮಿಯಂ ನ್ಯೂಸ್ ಅಲ್ಲಿದೆ. ಸೊ ಹಾಗಾಗಿ ಎಕ್ಸಾಮ್ ಅಲ್ಲಿ ನಮ್ಗೆ ಕ್ರೋಮಿಯಂ ಬಗ್ಗೆ ಕೇಳ್ತಾರೆ. ಸೊ ಕ್ರೋಮಿಯಂ ಅನ್ನೋದು ಒಂದು ನ್ಯಾಚುರಲಿ ಸಿಗುವಂತಹ ಎಲಿಮೆಂಟ್. ಸೊ ಎಸ್ಪೆಷಲಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ರಾಕ್ಸ್, ಅನಿಮಲ್ಸ್, ಪ್ಲಾಂಟ್, ಸಾಯಿಲ್, ಜೊತೆಗೆ ವಾಲ್ಕ್ಯಾನಿಕ್ ಡಸ್ಟ್ ಮತ್ತೆ ಗ್ಯಾಸಸ್, ಹೀಗೆ ಬೇರೆ ಬೇರೆ ವಿಧದಲ್ಲಿ ನಮ್ಗೆ ಕ್ರೋಮಿಯಂ ಸಿಗ್ತಾ ಇದೆ ಬೇರೆ ಬೇರೆ ಜಾಗದಲ್ಲಿ. ಸೊ ಇದರಲ್ಲಿ 2 ಫಾರ್ಮ್ಸ್ ಆಫ್ ಕ್ರೋಮಿಯಂಸ್ ಗಳನ್ನ ನೋಡಬಹುದು. ಫಸ್ಟ್ ಫಾರ್ಮ್ ಬಂದ್ಬಿಟ್ಟು ಟ್ರೈವೇಲೆಂಟ್ ಕ್ರೋಮಿಯಂ, ಸೆಕೆಂಡ್ ಫಾರ್ಮ್ ಬಂದ್ಬಿಟ್ಟು ಹೆಕ್ಸಾವೆಲೆಂಟ್ ಕ್ರೋಮಿಯಂ. ಈಗ ಪೊಲ್ಯೂಷನ್ ಆಗ್ತಾ ಇರೋದು ಹೆಕ್ಸಾವೆಲೆಂಟ್ ಕ್ರೋಮಿಯಂ ಇಂದ. ಸೊ ಟ್ರೈವೇಲೆಂಟ್ ಕ್ರೋಮಿಯಂ ಸೇಫ್, ಇದು ಹ್ಯೂಮನ್ಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ, ಪೊಲ್ಯೂಷನ್ ಪ್ರಾಬ್ಲಮ್ ಆಗಲ್ಲ ಅಥವಾ ಯಾವ ರೀತಿಯಾದಂತಹ ಪ್ರಾಬ್ಲಮ್ ಆಗಲ್ಲ. ಈ ಒಂದು ಟ್ರೈವೇಲೆಂಟ್ ಕ್ರೋಮಿಯಂ ಸೇಫ್ ಆಗಿರುವಂತದ್ದು. ಬಟ್ ಹೆಕ್ಸಾವೆಲೆಂಟ್ ಕ್ರೋಮಿಯಂ ಇದೆಯಲ್ಲ, ಇದು ಟಾಕ್ಸಿಕ್, ಹೈಲಿ ಇಂಡಸ್ಟ್ರಿಯಲ್ ಪೊಲ್ಯೂಟೆಂಟ್ಸ್ ಇಂದ ಆಗಿರುತ್ತೆ. ಸೊ ಹಾಗಾಗಿ ಇದು ಟಾಕ್ಸಿಕ್ ಪೊಲ್ಯೂಟೆಂಟ್ ಅಂತಾನೆ ಹೇಳ್ಬೋದಾ. ಅಂಡ್ ಆಲ್ಸೋ ವೆರಿ ಹಾರ್ಡ್ ಗ್ರೇ ಸಾಲಿಡ್ ಮತ್ತೆ ಮೆಟಾಲಿಕ್ ಕ್ಲಸ್ಟರ್ ನ ಹೊಂದಿರುತ್ತೆ ಕ್ರೋಮಿಯಂ. ಅಂಡ್ ಆಲ್ಸೋ ಕ್ರೋಮಿಯಂ ಆಕ್ಸಿಜನ್ ಅಲ್ಲಿ ಅನ್ಸ್ಟೇಬಲ್ ಆಗಿರುತ್ತೆ. ಸೊ ಇದಿಷ್ಟು ಕ್ರೋಮಿಯಂ ಬಗ್ಗೆ. ಬಟ್ ಕ್ರೋಮಿಯಂ ನ ಯಾಕೆ ನಾವು ಯೂಸ್ ಮಾಡ್ತೀವಿ, ಸಿಗ್ನಿಫಿಕೆನ್ಸ್ ಆಫ್ ದ ಕ್ರೋಮಿಯಂಸ್ ಏನೇನು ಅಂತ ಹೇಳಿದ್ರೆ, ಮೊದಲನೇದಾಗಿ ಕ್ರೋಮಿಯಂ ನ ಆರ್ಡನಿಂಗ್ ಸಬ್ಸ್ಟೆನ್ಸಸ್ ಆಗಿ ಯೂಸ್ ಮಾಡ್ತಾರೆ. ಜೊತೆಯಲ್ಲಿ ಐರನ್, ಸ್ಟೀಲ್ ಮತ್ತೆ ನಾನ್ ಫೆರಸ್ ಅಲಾಯ್ ಆಗು ಕೂಡ ಯೂಸ್ ಮಾಡ್ತಾರೆ. ಕರೋಷನ್ ನ ರೆಸಿಸ್ಟೆನ್ಸ್ ನ ಮಾಡೋದಕ್ಕೂ ಕೂಡ ಕ್ರೋಮಿಯಂ ನ ಆಕ್ಸಿಡೈಸ್ಡ್ ರೆಸಿಸ್ಟೆನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಜೊತೆಗೆ ಸ್ಟೈನ್ಲೆಸ್ ಸ್ಟೀಲ್ ನ ಮಾಡ್ಲಿಕ್ಕೆ, ಪೇಂಟಿಂಗ್ ಆಫ್ ದ ಮೆಟಲ್ಸ್ ಗಳನ್ನ ಪೇಂಟ್ ಮಾಡುವಾಗ, ಪಿಗ್ಮೆಂಟ್ಸ್ ಗಳು ಮತ್ತೆ ಲೆದರ್ ಪ್ರೊಸೆಸಿಂಗ್ ಅಂಡ್ ಆಲ್ಸೋ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ಸರ್ಫೇಸ್ ಟ್ರೀಟ್ಮೆಂಟ್ ಆಗಿ ಯೂಸ್ ಮಾಡ್ತಾರೆ. ರಿಫ್ರಾಕ್ಟರೀಸ್ ಆಗಿ ಯೂಸ್ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಜಾಗದಲ್ಲಿ ಕ್ರೋಮಿಯಂ ಅನ್ನ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಕ್ರೋಮಿಯಂ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ಕ್ರೋಮಿಯಂ ಅಂಡ್ ಇಟ್ಸ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಒನ್, trivalent chromium is toxic, carcinogen, where hexavalent chromium is an essentially trace nutrients for humans. ಅಲ್ಲ, hexavalent toxic, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೇದನ್ನ ನೋಡೋಣ. ಮೆಟಾಲಿಕ್ ಕ್ರೋಮಿಯಂ ಫಾರ್ಮ್ಸ್ ಅನ್ ಇಂಪರ್ಮಿಯಬಲ್ ಥಿನ್ ಆಕ್ಸೈಡ್ ಲೇಯರ್ ದಟ್ ಪ್ರೊಟೆಕ್ಟ್ಸ್ ದ ಮೆಟಲ್ beneath ಫ್ರಮ್ ಫರ್ದರ್ ಆಕ್ಸಿಡೇಷನ್. ಇದು ಕರೆಕ್ಟ್. ನೆಕ್ಸ್ಟ್ ಥರ್ಡ್ ಒನ್ನ ನೋಡ್ಕೊಳ್ಳೋಣ. ಮೇಜರ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಆಫ್ ಕ್ರೋಮಿಯಂ ಇನ್ಕ್ಲೂಡ್ ಸ್ಟೈನ್ಲೆಸ್ ಸ್ಟೀಲ್ ಪ್ರೊಡಕ್ಷನ್, ಮೆಟಲ್ ಪೇಂಟಿಂಗ್, ಲೆದರ್, ಟ್ಯಾನಿಂಗ್. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಒನ್, ಟೆರಿಯರ್ ಸೈಬರ್ ಕ್ವೆಸ್ಟ್ 2026. ಇದು ಎರಡನೆಯ ಕಾನ್ಸೆಪ್ಟ್ ಆಗಿ ನಾವು ನೋಡ್ಕೋತಾ ಇದೀವಿ. ಸೊ ಟೆರಿಯರ್ ಸೈಬರ್ ಕ್ವೆಸ್ಟ್ ಫಸ್ಟ್ ಆಫ್ ಆಲ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಇದನ್ನ ಸಿಂಪಲ್ ಆಗಿ TCQ 3.0 ಅಂತ ಕೂಡ ಕರೀತಾರೆ. ಟೆರಿಟೋರಿಯಲ್ ಆರ್ಮಿ ಮತ್ತೆ ಸೈಬರ್ ಪೀಸ್ ರೀಸೆಂಟ್ ಆಗಿ ಟೆರಿಯರ್ ಸೈಬರ್ ಕ್ವೆಸ್ಟ್ 2026 ಅನ್ನ ಲಾಂಚ್ ಮಾಡಿದೆ. ಯಾವ್ದಾವ್ದು? ಟೆರಿಟೋರಿಯಲ್ ಸೈಬರ್ ಕ್ವೆಸ್ಟ್ ಅನ್ನ ಲಾಂಚ್ ಮಾಡಿರೋದು ಟೆರಿಟೋರಿಯಲ್ ಆರ್ಮಿ ಮತ್ತೆ ಸೈಬರ್ ಪೀಸ್. ಸೊ ಇದೊಂದು ನ್ಯಾಷನಲ್ ಲೆವೆಲ್ ಹ್ಯಾಕಥಾನ್
ಫೋಕಸ್ಡ್ ಆನ್ ಸೈಬರ್ ಸೆಕ್ಯೂರಿಟಿ, ಡಿಫೆನ್ಸ್, ಡಿಜಿಟಲ್ ಥ್ರೆಟ್, ಹೀಗೆ ಬೇರೆ ಬೇರೆ ರೀಜನ್ಸ್ ಅಲ್ಲಿ ಫೋಕಸ್ ಅನ್ನ ಮಾಡ್ತಾ ಇದೆ. ಸೊ ಇದೊಂದು ಹ್ಯಾಕಥಾನ್ ಅನ್ನೋದು ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಕರೆಕ್ಟ್ ಅಲ್ಲ? ನೆಕ್ಸ್ಟ್, ಸೊ ಇದನ್ನ ಕಂಪ್ಲೀಷನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮತ್ತೆ ಇಂಡಸ್ಟ್ರೀಸ್, ರಿಸರ್ಚ್ ಆರ್ಗನೈಸೇಷನ್ಸ್, ಗವರ್ಮೆಂಟ್ ಬಾಡೀಸ್ ಮತ್ತೆ ಆರ್ಮ್ಡ್ ಫೋರ್ಸಸ್ ಗಳಲ್ಲಿ ಇರುವಂತಹ ಟ್ಯಾಲೆಂಟ್ ಜನಗಳನ್ನ ಒಂದುಗೂಡಿಸೋದಕ್ಕೋಸ್ಕರ ಈ ರೀತಿಯಾದಂತಹ ಟೆರಿಯರ್ ಸೈಬರ್ ಕ್ವೆಸ್ಟ್ ಅನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಒಟ್ಟು 3 ಪಥಗಳನ್ನ ನೋಡ್ತೇವೆ. ಸೊ ಒಂದ್ ಬಂದ್ಬಿಟ್ಟು ಪಥ ಅಂದ್ರೆ ಟ್ರ್ಯಾಕ್. ಸೊ 3 ಟ್ರ್ಯಾಕ್ಸ್ ಗಳನ್ನ ನೋಡ್ತೀವಿ. ಮೊದಲನೇದು ಬಗ್ ಹಂಟಿಂಗ್, ಎಐ ಕವಚ್, ಕ್ರಿಯೇಟರ್ ಚಾಲೆಂಜ್. ಬಗ್ ಹಂಟಿಂಗ್ ಯೂಶಲಿ ವಲ್ನರಬಲ್ ಡಿಟೆಕ್ಷನ್ಸ್ ಗಳನ್ನ ಮಾಡೋದಕ್ಕೋಸ್ಕರ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ. ಎರಡನೇದು ಎಐ ಕವಚ್. ಎಐ ಕವಚ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮಿಷಿನ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡುತ್ತೆ. ನೆಕ್ಸ್ಟ್ ಕ್ರಿಯೇಟರ್ ಚಾಲೆಂಜ್ ಪಬ್ಲಿಕ್ ಕ್ಯಾಂಪೇನ್ಸ್ ಅಲ್ಲಿ ಡೀಪ್ ಫೇಕ್, ಫಿಶಿಂಗು ಮತ್ತೆ ಮಾಲ್ ಪ್ರಾಕ್ಟೀಸಸ್ ಈ ತರದೆಲ್ಲ ಮಾಡ್ತಾರಲ್ಲ, ಅದ್ರ ಬಗ್ಗೆ ಅನಲೈಸ್ ನ ಮಾಡೋದಕ್ಕೆ ಇರುವಂತಹ ಪ್ಲಾನ್. ಸೊ ಹೀಗೆ 3 ಟ್ರ್ಯಾಕ್ ಗಳನ್ನ ಇದು ಒಳಗೊಂಡಿರೋದನ್ನ ನಾವು ಕಾಣಬಹುದಾಗುತ್ತೆ. ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಟೆರಿಯರ್ ಕ್ವೆಸ್ಟ್ Cyber Quest 2026, consider the following statement. First one, it is a national hackathon organized jointly by the Indian Navy and the Ministry of Electronic and Information Technology. First statement wrong. Second statement, the AI Kavach track focused on leveraging artificial intelligence and machine learning to improve cyber defense. Idu sari. Next, third one, it includes a specific track targeting digital threats like deepfaking, phishing, and the online misinformation campaigns. Idu kuda sari. So answer banbitu 2 and 3 only is the right. Next, ಸ್ಕ್ವಿಂಟ್ ಐ ಬಗ್ಗೆ ನೋಡ್ಕೊಳ್ಳೋಣ. ಸ್ಕ್ವಿಂಟ್ ಐ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಕೆಲವೊಂದು ಸ್ಟಡಿ ಪ್ರಕಾರ ಗ್ಲೋಬಲ್ ಪಾಪ್ಯುಲೇಷನ್ ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ 138.5 ಮಿಲಿಯನ್ ಪೀಪಲ್ಸ್ ಸ್ಕ್ವಿಂಟ್ ಐಸ್ ಪ್ರಾಬ್ಲಮ್ಸ್ ಇಂದ ಬಳಲ್ತಿದ್ದಾರೆ. ಆಲ್ಮೋಸ್ಟ್ 1.81% ಆಫ್ ದ ಗ್ಲೋಬಲ್ ಪಾಪ್ಯುಲೇಷನ್ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಹಾಗಾಗಿ ಎಕ್ಸಾಮ್ ಅಲ್ಲಿ ನಮ್ಗೆ ಸ್ಕ್ವಿಂಟ್ ಐಸ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇದೆ. ಸ್ಕ್ವಿಂಟ್ ಐಸ್ ಇದನ್ನ ಸ್ಟ್ರಾಬಿಸ್ಮಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೈಂಟಿಫಿಕ್ ಆಗಿ ಸ್ಟ್ರಾಬಿಸ್ಮಸ್ ಅಂತ ಹೇಳಿ ಕರೆಯಲಾಗುತ್ತೆ. ಅಂದ್ರೆ 2 ಐಸ್ ಗಳು ಪ್ರಾಪರ್ ಆಗಿ ಒಂದು ಕಡೆ ಅಲೈನ್ ಆಗಿರೋದಿಲ್ಲ, ಅಲೈನ್ಮೆಂಟ್ ನ ಕಳ್ಕೊಂಡಿರುತ್ತೆ. ಅದನ್ನ ಸ್ಕ್ವಿಂಟ್ ಐಸ್ ಅಂತ ಹೇಳಿ ಕರೀತಾರೆ. ಸೊ ಯಾವ ಕಣ್ಣು ಇನ್ವರ್ಡ್ ಟರ್ನ್ ಆಗಿರುತ್ತೆ, ನೋಸ್ ಕಡೆಗೆ ಮೂವ್ ಆಗಿರುತ್ತೆ, ಅದನ್ನ ಎಸೋಟ್ರೋಫಿಕ್ ಅಂತ ಹೇಳಿ ಕರಿತೀವಿ. ಈಸೋಟ್ರೋಫಿಕ್ ಎಕ್ಸಾಮ್ ಅಲ್ಲಿ ಅದನ್ನು ಕೂಡ ಕೇಳ್ತಾರೆ. ಈಸೋಟ್ರೋಫಿಯಂ. ನೆಕ್ಸ್ಟ್ ಯಾವುದು ಔಟ್ವರ್ಡ್ ಆಗಿ ಇರುತ್ತೆ ಅದನ್ನ ಎಕ್ಸೋಟ್ರೋಫಿಯಾ ಅಂತ ಹೇಳಿ ಕರೀತಾರೆ. ಓಕೆನಾ. ನೆಕ್ಸ್ಟ್ ಅಪ್ವರ್ಡ್ ಇರುತ್ತೆ, ಅಪ್ವರ್ಡ್ ಡೌನ್ವರ್ಡ್ ಇರುತ್ತಲ್ಲ, ಅದನ್ನ ಹೈಪರ್ಟ್ರೋಫಿಯಾ ಅಥವಾ ಹೈಪೋಟ್ರೋಫಿಯಾ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಈ 3 ಟರ್ಮ್ಸ್ ನೆನಪಿರ್ಲಿ: ಈಸೋಟ್ರೋಫಿಯಾ, ಎಕ್ಸೋಟ್ರೋಫಿಯಾ, ಹೈಪರ್ಟ್ರೋಫಿಯಾ ಆರ್ ಹೈಪೋಟ್ರೋಫಿಯಾ. ಸೊ ಈ ಯೂಶಲಿ ಜೆನೆಟಿಕ್ ಇಂದ ಇದು ಬರುತ್ತೆ. ಜೆನೆಟಿಕ್ ಫ್ಯಾಕ್ಟರ್ಸ್ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇರೋದು ಸ್ಕ್ವಿಂಟ್ ಐಸ್ಗೆ. ಕಾಮನ್ ಆಗಿ ಚಿಕ್ಕ ಮಕ್ಕಳಿಗೆ ಇದು ಬರುತ್ತೆ, ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ನ ಡೆವಲಪ್ ಮಾಡುತ್ತೆ. ಸೊ ಇದರ ಸಿಂಪ್ಟಮ್ಸ್ ಏನೇನು ಅಂತ ಹೇಳಿದ್ರೆ, ಡಿಫಿಕಲ್ಟಿ ಲೈಕ್ ಡಿಸ್ಟೆನ್ಸ್ ಅನ್ನ ಜಡ್ಜ್ ಮಾಡೋದು ಪ್ರಾಬ್ಲಮ್ ಆಗುತ್ತೆ, ವಿಷನ್ ಬ್ಲರ್ ಆಗುತ್ತೆ, ಹೈ ಸ್ಟ್ರೈನ್ ಆಗುತ್ತೆ, ಹೆಡ್ ಏಕ್ ಸ್ಟಾರ್ಟ್ ಆಗುತ್ತೆ, ಅಂಡ್ ಆಲ್ಸೋ ಡಬಲ್ ವಿಷನ್ ಇರುತ್ತೆ ಕೆಲವರು. ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳನ್ನ ಸ್ಕ್ವಿಂಟ್ ಐಸ್ ಹೊಂದಿರುವಂತಹ ಮಕ್ಕಳು ಅಥವಾ ಸ್ಕ್ವಿಂಟ್ ಐಸ್ ಹೊಂದಿರುವಂತಹ ಜನಗಳು ಫೇಸ್ ಮಾಡ್ತಾ ಇದ್ದಾರೆ. ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ರಿಗಾರ್ಡಿಂಗ್ ಸ್ಟ್ರಾಬಿಸ್ಮಸ್ ಆರ್ ಸ್ಕ್ವಿಂಟ್ ಐಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಒನ್, esotropia refers to the outward turning of the eyes, while exotropia describes inward alignment of towards the nose. ಇದು ಚೇಂಜ್ ಆಗಬೇಕು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್, in adult onset, strabismus can be triggered by underlying metabolic and neurological conditions such as diabetes and stroke. ಇದು ಕೂಡ ಕರೆಕ್ಟ್. ನೆಕ್ಸ್ಟ್, ಥರ್ಡ್ ಸ್ಟೇಟ್ಮೆಂಟ್, corrective glasses represent the initial treatment when uncorrected refractive errors contribute to eyes alignment, misalignment. ಇದು ಕೂಡ ಸರಿ. ಸೊ ಆನ್ಸರ್ ಬಂದ್ಬಿಟ್ಟು 2 and 3 only is the right answer. ಸೊ ನೆಕ್ಸ್ಟ್, ಲಾಂಗ್ ಟೇಲ್ಡ್
ಮ್ಯಾರ್ಮೂತ್. ಲಾಂಗ್ ಟೈಲ್ಡ್ ಮ್ಯಾರ್ಮೂತ್ ಕಾಶ್ಮೀರಲ್ಲಿ ಸಿಗುವಂತಹ ಒಂದು ಸ್ಪೀಸೀಸ್. ಇದು ಸಿಯೋರ್ಡಿಯಾ ಫ್ಯಾಮಿಲಿಗೆ ಸೇರಿರುವಂತಹ ಸ್ಪೀಸೀಸ್. ಇದನ್ನ ಗೋಲ್ಡನ್ ಮ್ಯಾರ್ಮೂತ್ ಅಂತ ಕೂಡ ಕರೀತಾರೆ. ಗೋಲ್ಡನ್ ಮ್ಯಾರ್ಮೂತ್. ಯಾಕೆ ಗೋಲ್ಡನ್ ಮ್ಯಾರ್ಮೂತ್ ಅಂದ್ರೆ ಅದ್ರ ಕಲರ್ ಗೋಲ್ಡ್ ಕಲರ್ ಇದೆ. ಬಿಕಾಸ್ ಇಲ್ಲಿ ಫರ್ ನೋಡಿದ್ರೇನೆ ನಿಮಗೆ ಗೊತ್ತಾಗುತ್ತೆ, ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಗೋಲ್ಡನ್ ಮ್ಯಾರ್ಮೂತ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಇದನ್ನ ಆಲ್ಪೈನ್ ಮಿಡೂಸ್ ಮತ್ತೆ ರಾಕಿ ಸ್ಲೋಪ್ಸ್ ಗಳಲ್ಲಿ ನೋಡಬಹುದಾಗತ್ತೆ. ಸೆಂಟ್ರಲ್ ಏಷ್ಯಾ ಮತ್ತೆ ಸೌತ್ ಏಷ್ಯಾದಲ್ಲಿ ಹೆಚ್ಚು. ಯೂಶಲಿ ಇಂಡಿಯಾ ಅಂತ ಬಂದಾಗ ಇಂಡಿಯಾದಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ಅಲ್ಲಿ ಸಿಗತ್ತೆ. ಅಪಾರ್ಟ್ ಫ್ರಮ್ ಇಂಡಿಯಾ, ಕಜಕಿಸ್ತಾನ್, ಕೈರಗಿಸ್ತಾನ್, ತಜ್ಕಿಸ್ತಾನ್, ಉಜ್ಬೇಕಿಸ್ತಾನ್, ಆಫ್ಘಾನಿಸ್ತಾನ್, ಪಾಕಿಸ್ತಾನ್, ಚೀನಾ, ನಾರ್ತ್ ವೆಸ್ಟ್ ಇಂಡಿಯಾ, ಹೀಗೆ ಬೇರೆ ಬೇರೆ ರೀಜನ್ಸ್ ಅಲ್ಲಿ ನಾವು ಈ ಒಂದು ಲಾಂಗ್ ಟೈಲ್ಡ್ ಮ್ಯಾರ್ಮೌತ್ ನ ನೋಡಬಹುದು. ಸೊ ಲಾಂಗ್ ಟೈಲ್ಡ್ ಮ್ಯಾರ್ಮೌತ್ IUCN ಅಂಡರ್ ಅಲ್ಲಿ ಲೀಸ್ಟ್ ಕನ್ಸರ್ನ್ ಲಿಸ್ಟ್ ಅಲ್ಲಿ ಲಿಸ್ಟ್ ಮಾಡಲಾಗಿದೆ. ಅಂಡ್ ಇದೊಂದು ಹರ್ಬಿವೋರಸ್ ಸ್ಪೀಸೀಸ್. ಸೊ ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ದ ಲಾಂಗ್ ಟೈಲ್ಡ್ ಮ್ಯಾರ್ಮೂತ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is an alpine rodent species belonging to the Sciuridae family, endemic exclusive to Western Ghats. First statement wrong. Next, it exhibits extended winter hibernation lasting from autumn through mid-spring. Idu sir. Next, third one. The species is currently categorized as critically endangered. No, ಯಾವುದ್ರಲ್ಲಿದೆ? Least concern under ಅಲ್ಲಿ ಇದೆ. So ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್. ಆನ್ಸರ್ ಬಂದು 2 only is the right answer. Next, ತಿಕ್ಸಿ ಮೊನಾಸ್ಟ್ರಿ. ತಿಕ್ಸಿ ಮೊನಾಸ್ಟ್ರಿ ನ್ಯೂಸ್ ಅಲ್ಲಿದೆ. US ಅಂಬಾಸಿಡರ್ ಭಾರತದಲ್ಲಿ ಇರುವಂತಹ ಲಡಾಖ್ ರೀಜನ್ ಅಲ್ಲಿ ಇರುವಂತಹ ತಿಕ್ಸಿ ಮೊನಾಸ್ಟ್ರಿಯನ್ನ ವಿಸಿಟ್ ಮಾಡಿದ್ದಾರೆ. ಸೊ ಹಾಗಾಗಿ ನ್ಯೂಸ್ ಅಲ್ಲಿರೋದನ್ನ ಕಾಣ್ತೀವಿ. ತಿಕ್ಸಿ ಮೊನಾಸ್ಟ್ರಿ 1433 AD ಈ ಸಮಯಕ್ಕೆ ಸೇರಿದಂತ. ಸೊ ಇದನ್ನ ಗೆಲುಗ್ ಸೆಕ್ಟ್ ಅವರು ಫೌಂಡ್ ಮಾಡಿದ್ರು. ಅಂಡ್ ಆಲ್ಸೋ ಸೊ ಇದ್ರದ್ದು ಡಿಸೈನ್ ಅಥವಾ ಆರ್ಕಿಟೆಕ್ಚರ್ ತುಂಬಾನೇ ಚೆನ್ನಾಗಿರೋದ್ರಿಂದ ಟಿಬೆಟನ್ ಆರ್ಕಿಟೆಕ್ಚರ್ಗೆ ಸೇರಿದೆ. ಸೆಂಟ್ರಲ್ ಲಡಾಖ್ ಅಲ್ಲಿ ಇರುವಂತದ್ದು. ಸೊ ಈ ಮೊನಾಸ್ಟ್ರಿ ಪೊಟಾಲಾ ಪ್ಯಾಲೇಸ್ ಆಫ್ ಲಾಸಾದ ಪೊಟಾಲಾ ಪ್ಯಾಲೇಸ್ ಇದೆಯಲ್ಲ, ಆ ರೀತಿಯಲ್ಲಿ ಇರುವಂತಹದ್ದು ಈ ಒಂದು ಮೊನಾಸ್ಟ್ರಿ ಟಿಬೆಟ್ ಅಲ್ಲಿ ಇರುವಂತದ್ದು ಇದು. ಓಕೆನಾ? ಅಂಡ್ ಇದು 12 ಸ್ಟೋರಿ ಕಾಂಪ್ಲೆಕ್ಸ್ 15 ಮೀಟರ್ ಎತ್ತರವಾಗಿ ಇರುವಂತಹ ಮೈತ್ರಿಯ ಬುದ್ಧನ ಸ್ಟ್ಯಾಚ್ಯೂ ಅನ್ನು 1980ರಲ್ಲಿ ಇಲ್ಲಿ ಇನ್ಸ್ಟಾಲ್ ಮಾಡಲಾಯಿತು. ಸೊ ಇದಿಷ್ಟು ಈ ಒಂದು ತಿಕ್ಸಿ ಮೊನಾಸ್ಟ್ರಿಯ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ತಿಕ್ಸಿ ಮೊನಾಸ್ಟ್ರಿ ಇನ್ ಲಡಾಖ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It belongs to the Gelug order of Tibetan Buddhism founded in the 15th century. Correct. Second statement. Its multi-storied tire structure visually resembles the historic Patola Palace of Lhasa. Idu kuda correct. Next, third one. It houses a prominent 15-meter high statue of Maitreya Buddha, the Buddha of the future. Idu kuda correct. ಸೊ ಆನ್ಸರ್ ಬಂದ್ಬಿಟ್ಟು 1213 ಇಸ್ ದ ರೈಟ್ ಆನ್ಸರ್. ಇದಿಷ್ಟು ಆಗಸ್ಟ್ 23ನೇ ತಾರೀಕು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಂತಹ ಟಾಪಿಕ್ಸ್ ಗಳು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.